ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಪಲಾವ್ ಮಾಡುವ ವಿಧಾನ ಹೇಳಿಕೊಡುತ್ತೇವೆ. ನೋಡಿ, ಇಲ್ಲಿ ನಾನು ಎಲ್ಲನೂ ಹೆರಚಿಟ್ಟುಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಸೌತೆಕಾಯಿ, ಗಜ್ಜರಿ, ಬಟಾಟಿ, ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ. ನೋಡಿ, ಇಲ್ಲಿ ನಾವು ಹೂಕೋಸು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡಿದ್ದೀನಿ. ಹಾಗೆ ಶೇಂಗಾ, ಹಾಗೆ ಕರಿಬೇವು. ಇವಿಷ್ಟಿದ್ರೆ ಸಾಕು. ನಾವು ಕುಕ್ಕರ ಇಟ್ಟುಕೊಳ್ಳೋಣ ಗ್ಯಾಸ್ ಮೇಲೆ. ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ, ಸ್ವಲ್ಪ ಜೀರಿಗೆ. ಇದು ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅನ್ನೋ ತನಕ ವೇಟ್ ಮಾಡಬೇಕು. ಆಮೇಲೆ ನಾವು ಕರಿಬೇವು ಹಾಕ್ಕೋಬೇಕು. ನೋಡಿ, ಕರಿಬೇವು ಹಾಕಿದ ನಂತರ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟ್ ನಾವು ಮೆಣಸಿನ್ಕಾಯಿ ಎದಕ್ಕೆ ಹಾಕೋಬೇಕಂದ್ರೆ ಸ್ವಲ್ಪ ಎಣ್ಣೆಯ ಒಳಗೆ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆತ್ತಗಾಗುತ್ತೆ. ನಾವು ಅನ್ನದಾಗ ಮೆಣಸಿನ್ಕಾಯಿನ ಜೊತೆನೂ ತಿನ್ಬೋದು. ಯಾಕಂದರೆ ಒಬ್ಬೊಬ್ಬರು ಮೆಣಸಿನ್ಕಾಯಿ ಬಾಜು ಇಟ್ಟು ಬರೀ ಅನ್ನನೂ ತಿಂತಾರೆ. ನಾವು ಹಾಗೆ ಬೇಡ, ಸ್ವಲ್ಪ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡಾಗ ಮೆತ್ತಗಾಗುತ್ತೆ. ಹಾಗೆ ಈರುಳ್ಳಿ. ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ. ಆಮೇಲೆ ಹೆರ್ಚಿಕೊಂಡಂಥ ಎಲ್ಲ ತರಕಾರಿಗಳು ಎಲ್ಲನೂ ಒಮ್ಮೆಲಿಗೆ ಹಾಕ್ಕೋಬೇಕು. ನಾವು ಎಲ್ಲ ಒಮ್ಮೆಲಿಗೆ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 3 ಮಿನಿಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಹೀಗೆ ಇದೆ. ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾಗ ಎಲ್ಲವನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಫ್ರೈ ಮಾಡ್ಕೊರಿ. ನಾ ಈಗ ಒಂದು ಬೋಗಣಿ ಒಳಗೆ 3 ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೋ. ನೋಡಿ, ಎಷ್ಟು ಮೆತ್ತಗಾಗಿದೆ ಎಲ್ಲ ತರಕಾರಿಗಳು. ಆಮೇಲೆ ನಾನು 1.5 ಚಮಚೆ ಅರಿಶಿನವನ್ನು ಹಾಕೋತಿದ್ದೇನೆ. ನೋಡಿ, 1.5 ಚಮಚೆ ಅರಿಶಿನ ಹಾಕಿದ್ದೀನಿ. ನೋಡಿ, ಇಲ್ಲಿ ನಾವೊಂದು ಸ್ಪೆಷಲ್ ಹೇಳ್ಕೊಡ್ತೀನಿ. MTR ಸಾಂಬಾರ್ ಪೌಡರ್ ಈ ಪಲಾವ್ನಲ್ಲಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ, ನಂದು 3 ಬಟ್ಲ ಅಕ್ಕಿ ಇರೋ ಸಲುವಾಗಿ ನಾನು 1 ಪ್ಯಾಕೆಟ್ ಫುಲ್ ಹಾಕಿದ್ದೀನಿ MTR ಪೌಡರ್. ನಿಮ್ಗೆ ಸ್ವಲ್ಪ ಇತ್ತಂದರೆ ಸ್ವಲ್ಪ ಹಾಕೋಬಹುದು. ಆಮೇಲೆ ಕೊತ್ತಂಬರಿ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋ ನಂತರ ನಾವು 3 ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ನೋಡಿ, ನೀವು 3 ಗ್ಲಾಸ್ ನೀರನ್ನು ಹಾಕಿದ್ದೀರಿ. ನಿಮಗೆ ಉದುರಾಗಿ ಬೇಕಂದ್ರೆ 3 ಗ್ಲಾಸ್ ನೀರನ್ನು ಹಾಕೊಳ್ಳಿ. ನಿಮಗೆ ಮೆತ್ತಗಾಗಿ ಬೇಕಂದ್ರೆ 1 ಬಟ್ಲ ಹೆಚ್ಚಿಗೆ ಹಾಕ್ಕೋರಿ. 3 ಗ್ಲಾಸ್ ಮೇಲೆ 1 ಬಟ್ಲ ಹೆಚ್ಚಿಗೆ ಹಾಕ್ಕೊಳ್ಳಿ ಮೆತ್ತಗೆ ಬೇಕಂದರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಅಕ್ಕಿಯನ್ನು ಚೆನ್ನಾಗಿ 2 ಸಲ ನೀರಿನಲ್ಲಿ ತೊಳೆಯಬೇಕು. ನೋಡಿ, ಚೆನ್ನಾಗಿ ತೊಳೆದ ನಂತರ ನಾವು ಈ ಕುಕ್ಕರ್ನಲ್ಲಿ ಹಾಕ್ಕೊಂತ ಹೋಗ್ಬೇಕು. ನಾವು ನೋಡಿ, ಎಲ್ಲನೂ ಕುಕ್ಕರ್ನಲ್ಲಿ ಚೆನ್ನಾಗಿ ಹಾಕಿ ಅದನ್ನು ಚಮಚಲೇ ಸ್ವಲ್ಪ ತಿರುರಿ. ಹಾಗೆ 3 ವಿಸಿಲ್ ಹೊಡಿಬೇಕು. ನೀವು ಚೆನ್ನಾಗಿ ಅದ್ರದ್ದು ವೈಯರ ಶೀಟಿ ಚೆನ್ನಾಗಿ ಹಾಕಿಕೊಳ್ಳಿ. 3 ವಿಸಿಲ್ ಹೊಡಿಬೇಕು. ಆಹಾ, ಎಷ್ಟು ಘಮ ವಾಸನೆ ಬರ್ತಾ ಇದೆ ನೋಡಿ. ನಮ್ಮ 3 ವಿಸಲ್ ಆಯಿತು. ಈಗ ಕುಕ್ಕರ್ ಮ್ಯಾಗಿಂದು ಟೋಪನ್ ತೆಗಿತಾ ಇದ್ದೀವಿ. ನೋಡಿ, ಎಲ್ಲನೂ ಒಗ್ಗರಣೆ ಒಂದೇ ಸೈಡ್ ಕೂತಿರ್ತದೆ. ನಾವು ಕೆಳಗಿಂದ ಮ್ಯಾಗಿಂದ ಕೆಳಗೆ ಚಮಚಲೆ ನಾವು ತಿರು ಹಾಕ್ತಾ ಇರಬೇಕು. ನೋಡಿ, ಎಷ್ಟು ಘಮ ಅಂತ ಬರ್ತಾ ಇದೆ. ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ರೆಸಿಪಿಗೋಸ್ಕರ ಭಾಗ್ಯಶ್ರೀ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್.